ನಮಸ್ಕಾರ ಸ್ನೇಹಿತರೆ, ನಾನು ಹಾಸನದ ಸಮೀರ್. ಸ್ನೇಹಿತರೆ, ಈ ದಿನ ತುಂಬಾನೇ ಸಿಂಪಲ್ ಆಗಿ ಪಂಚರ್ ಅಂಗಡಿಯಲ್ಲಿ ಕೆಲಸ ಮಾಡೋರಿಗೆ ಟೈರ್ ರಿಮೂವ್ ಮಾಡೋ ಇಕ್ವಿಪ್ಮೆಂಟ್ ಯಾವ ರೀತಿ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ. ಮಂಗಳೂರಿನಿಂದ ನಮ್ಮ ಫಾಲೋವರ್ ಒಬ್ರು ಈ ರೀತಿ ಉಪಕರಣ ತಯಾರಿಸ್ಕೊಡಿ ಅಂತ ಬಂದು ಹೇಳಿದ್ದಾರೆ. ಇದನ್ನ ತಯಾರಿಸೋದಕ್ಕೆ ನಾವು ಯೂಸ್ ಮಾಡ್ತಾ ಇರೋದು 3/4 ಇಂಚಿನ ಸ್ಕ್ವೇರ್ ರಾಡ್. ಈ ರಾಡ್ ಈ ರೀತಿ ಇಟ್ಟು ವೆಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನಾನು 45 ಡಿಗ್ರಿಗೆ ಆಲ್ರೆಡಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಮಗೆ ಬೇಕಾದ ಅಳತೆಗೆ ತಕ್ಕಂತೆ ನಾವು ತಯಾರಿಸ್ಕೋಬಹುದು. ನಾನು ಕಾರಿನ ಚಕ್ರದ ಟೈರ್ ರಿಮೂವ್ ಮಾಡೋ ರೀತಿ ಒಂದು ಡೈ ತಯಾರಿಸ್ತಾ ಇದ್ದೇನೆ. ಡೈರೆಕ್ಟ್ ಆಗಿ ವೆಲ್ಡಿಂಗ್ ಮಾಡಿದ್ರೆ ಸ್ಟ್ರೆಂತ್ ಬರಲ್ಲ ಸ್ನೇಹಿತರೆ. ಸಿಂಪಲ್ ಆಗಿ ಒಂದೊಂದು ಟಾಕ ಹಾಕಿ ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ಎರಡು ಸೈಡಿನಲ್ಲಿ ಈ ರೀತಿ ವಿ ಗ್ರೂ ತೆಗಿಬೇಕಾಗುತ್ತೆ. ಗ್ರೈಂಡಿಂಗ್ ಸಹಾಯದಿಂದ ವಿ ಗ್ರೂ ತೆಗೆದು ನಂತರ ವೆಲ್ಡಿಂಗ್ ಮಾಡಿದ್ರೆ ವೆಲ್ಡಿಂಗ್ ತುಂಬಾ ಸ್ಟ್ರಾಂಗ್ ಆಗಿ ಬರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನೀವು ಈ ರೀತಿ ಗ್ರೂ ತೆಗೆದು ನಂತರ ವೆಲ್ಡಿಂಗ್ ಮಾಡಿದ್ರೆ ವೆಲ್ಡಿಂಗ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಟೈರ್ ಪ್ರೆಸ್ಸಿಂಗ್ ಮಾಡೋ ಸಮಯದಲ್ಲಿ ವೆಲ್ಡಿಂಗ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ರೀತಿ ಕಾರ್ನರ್ ಪೀಸ್ಗಳನ್ನ ಇಟ್ಟು ವೆಲ್ಡಿಂಗ್ ಮಾಡ್ತಾ ಇದ್ದೇನೆ. ಹೆಚ್ಚು ಕಮ್ಮಿ ವೆಲ್ಡಿಂಗ್ ಕೆಲಸ ಎಲ್ಲ ಮುಗ್ದಿದೆ. ಈಗ ನಾವು ತಯಾರಿಸಿರುವ ಈ ಬ್ರಾಕೆಟ್ ಈ ಸಿಲಿಂಡರ್ಗೆ ಫಿಟ್ಟಿಂಗ್ ಮಾಡಿ ಟೈರ್ ಯಾವ ರೀತಿ ಪ್ರೆಸ್ಸಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಟ್ರೈಲ್ ಮಾಡೋದಕ್ಕೆ ನಮ್ಮ ಹತ್ರ ಇದೊಂದು ಓಮ್ನಿ ವ್ಯಾನಿನ ಡಿಕ್ಸ್ ಇದೆ ಸ್ನೇಹಿತರೆ. ಈ ಡಿಕ್ಸ್ ಯಾವ ರೀತಿ ಟೈರ್ ಪ್ರೆಸ್ಸಿಂಗ್ ಮಾಡಬಹುದು ಅಂತ ತೋರಿಸ್ಕೊಡ್ತೀನಿ. ಇದು ಪಂಚರ್ ಆಗಿಲ್ಲ ಸ್ನೇಹಿತರೆ, ಆದ್ರೂ ಟೈರ್ ಯಾವ ರೀತಿ ಪ್ರೆಸ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಏರೆಲ್ಲ ರಿಮೂವ್ ಮಾಡಿದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾವ ರೀತಿ ಪ್ರೆಸ್ ಆಗ್ತಾ ಇದೆ ಅಂತ. ವಾವ್ ಸ್ನೇಹಿತರೆ, ತುಂಬಾನೇ ಸಿಂಪಲ್ ಆಗಿ ಟೈರ್ ಪ್ರೆಸ್ಸಿಂಗ್ ಆಗ್ತಾ ಇದೆ ಸ್ನೇಹಿತರೆ. ನಮ್ಗೆ ಅನ್ಸುತ್ತೆ ಸ್ನೇಹಿತರೆ, ನಾವು ತಯಾರಿಸಿರುವ ಈ ಉಪಕರಣ ಪಂಚರ್ ಅಂಗಡಿ ಅವರಿಗೆ ತುಂಬಾನೇ ಯೂಸ್ಫುಲ್ ಆಗ್ಬೋದು ಅಲ್ವಾ ಸ್ನೇಹಿತರೆ. ನಾನು ನೋಡಿದೀನಿ ಸ್ನೇಹಿತರೆ, ಪಂಚರ್ ಅಂಗಡಿಯಲ್ಲಿ ಟೈರ್ ಚೇಂಜ್ ಮಾಡೋದಕ್ಕೆ ತುಂಬಾನೇ ಶ್ರಮ ಪಡ್ತಾರೆ. ಆ ಕಾರಣದಿಂದ ಈ ರೀತಿ ಒಂದು ಉಪಕರಣ ತಯಾರಿಸೋದಕ್ಕೆ ಯೋಚನೆ ಮಾಡಿದೆ ಸ್ನೇಹಿತರೆ. ಹೇಗಿತ್ತು ಸ್ನೇಹಿತರೆ ಇವತ್ತಿನ ಈ ನಮ್ಮ ವಿಡಿಯೋ? ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್.